ನೋಡಿ ಸಿದ್ದರಾಮಯ್ಯನವರು ಎಂಥ ಸ್ಟ್ರಾಟಜಿ ಮಾಡಿದ್ದಾರೆ ನೋಡಿ. ಬಹುಶಃ ಎಂಥ ಸಂಕಷ್ಟದ ಸಂದರ್ಭದಲ್ಲೂ ಅವರು ಫೈಟ್ ಮಾಡ್ತಾರೆ, ಹೋರಾಟದ ಮನೋಭಾವ ಇದೆ. ಆದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಾಗ ಆಗ ಅವ್ರು ರಿಲ್ಯಾಕ್ಸ್ ಆಗ್ತಾ ಕೂರೋದಿಲ್ಲ, ಮುಂದಿನ ಸ್ಟ್ರಾಟಜಿ ಮಾಡ್ತಾರೆ. ಈಗ ಮಾಡಿರೋದು ಅಂಥದ್ದೇ ಸ್ಟ್ರಾಟಜಿ, ಪಕ್ಷವನ್ನು ಸರ್ಕಾರವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ. ಅದರಲ್ಲೂ ಮೂಡಾ ಪ್ರಕರಣದ ನಂತರ ಎಲ್ಲೋ ಒಂದು ಸ್ವಲ್ಪ ವಿಚಲಿತರಾದ್ರೇನೋ ಅಂದುಕೊಳ್ಳುವಾಗಲೇ ಅವರು ಮತ್ತಷ್ಟು ಬಲಿಷ್ಠರಾಗಿ ಹೊಸ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಬಹುಶಃ ಈಗಿನ ಮುಂದಿನ ರಾಜಕಾರಣದ ದೃಷ್ಟಿಯಿಂದ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಹೋಲ್ಡನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳುವ ದೃಷ್ಟಿಯಿಂದ ಈ ಕಾರ್ಯತಂತ್ರ ಡೆಫಿನೆಟ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಏನದು ಕಾರ್ಯತಂತ್ರ? ಸಿದ್ದರಾಮಯ್ಯನವರು ಮಾಡಿರುವಂಥ ಸ್ಟ್ರಾಟಜಿ ಏನು, ಯಾವ ರೀತಿ ಪರಿಣಾಮ ಬೀರುತ್ತೆ, ಪಕ್ಷದಲ್ಲಿ ಯಾವ ರೀತಿಯ ಪರಿಣಾಮ, ಸರ್ಕಾರದಲ್ಲಿ ಯಾವ ರೀತಿಯ ಪರಿಣಾಮ, ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವ ರೀತಿಯ ಪರಿಣಾಮ, ಅವರ ಬೆಂಬಲಿಗರ ಮೇಲೆ ಯಾವ ರೀತಿಯ ಪರಿಣಾಮ. ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಸಿದ್ದರಾಮಯ್ಯನವರು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಮೂಡಾ ಕೇಸ್ ಏನಿದೆಯಲ್ಲ, ಆ ಹೊರೆ ಇಳಿದ ನಂತರ ನೀವು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಸಿದ್ದರಾಮಯ್ಯನವರು ನಾನು ಗಮನಿಸಿದ ಹಾಗೆ ಅವ್ರು ಹೆಂಗೆ ಹೊರಗಡೆ ಕಾಣಿಸ್ಕೊತಾರಲ್ಲ ಹಾಗೆ ಒಳಗಿರ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ ಅವ್ರನ್ನ. ಈಗ ನೋಡಿ ಅವ್ರ ಚಟುವಟಿಕೆ ನೋಡಿ, ಚಲನವಲನ ನೋಡಿ, ಭಾಳ ಆಕ್ಟಿವ್ ಆಗಿದ್ದಾರೆ, ಭಾಳ ರಿಲ್ಯಾಕ್ಸ್ಡ್ ಆಗಿದ್ದಾರೆ. ಕಾಲಿಗೆ ಪೆಟ್ಟಾಗಿದ್ದರೂ ಕೂಡ ಅವರು ಯಾವ ಕೆಲಸವನ್ನು ಬಿಟ್ಟಿಲ್ಲ, ಬಜೆಟನ್ನೇ ಮಾಡಿಬಿಟ್ರು. ಹಾಗೆ ನೋಡಿ, ಮತ್ತು ಮೂಡಾ ಟೈಮಲ್ಲಿ ನೋಡಿ, ಅವರು ಒತ್ತಡ ಇದ್ದಾಗ ಆ ಒತ್ತಡವನ್ನು ಹೊರಹಾಕುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ಬೇರೆ ಬೇರೆ ರೂಪದಲ್ಲಿ. ನೀವು ನೋಡಿರ್ಬೋದು, ಈವನ್ ಮೂಡಾ ಕಚೇರಿಗೆ ಅವರು ವಿಚಾರಣೆಗೆ ಹೋಗುವಾಗಲೂ ಬರುವಾಗಲೂ ನೋಡಿ, ಹೋಗುವಾಗ ಒಂದು ರೀತಿ ಹೋಗಿರ್ತಾರೆ, ಬರುವಾಗ ಒಂದು ಸೀಟಿ ಹೊಡ್ಕೊಂಡು ಬರ್ತಾರೆ ಅವರು. ಆ ಸೀಟಿ ಹೊಡೆದಿದ್ದೆಲ್ಲ ಅವರು ಒತ್ತಡವನ್ನು ಹೊರಗೆ ಹಾಕೋದವರು. ಈಗ ಸಿದ್ದರಾಮಯ್ಯನವರು ಮಾಡಿರುವಂಥ ಸ್ಟ್ರಾಟಜಿ ಇದೆಯಲ್ಲ, ಮುಂದಿನ 3 ವರ್ಷಗಳ ಒತ್ತಡವನ್ನು ಹೊರಹಾಕುವಂಥ ಪ್ರಯತ್ನದ ಭಾಗವಾಗಿ ನಡೀತಾ ಇದೆ. ಏನದು ಸ್ಟ್ರಾಟಜಿ? ಸಿದ್ದರಾಮಯ್ಯನವರ ಪ್ಲಾನ್ ಏನು, ಕಾರ್ಯತಂತ್ರ ಏನು? ಎಸ್, ಬಹುಶಃ ಸಿದ್ದರಾಮಯ್ಯನವರು ಈಗ ಮಾಡಿರುವಂಥ ಸ್ಟ್ರಾಟಜಿ ಇದೆಯಲ್ಲ, ಈ ಸ್ಟ್ರಾಟಜಿ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದ್ದೇ ಆದರೆ ನೋಡಿ, ಅವ್ರು ಏನು ಮಾಡ್ತಿದ್ದಾರೆ, ಒಂದು ಕಡೆ ಪಕ್ಷವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, KPCC ಅಧ್ಯಕ್ಷ ಪಟ್ಟವನ್ನು ನಾನು ಬಿಡ್ತೀನಿ, ಇನ್ನೊಂದು ತಿಂಗಳ ಒಳಗಾಗಿ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ತ್ಯಾಗದ ಮಾತು ಆಡ್ಬಿಟ್ಟಿದ್ದಾರೆ ಅವರು. ಆಗ ಅಲ್ಲಿ ನೋಡಿ, ಅಲ್ಲಿ ಶುರು ಆಗುತ್ತೆ ಆಟ. ಒಂದೇ ಅಲ್ಲ, ನಾನು ಹೇಳಿದ್ದೀನಿ ನಿಮಗೆ, ಪಕ್ಷದ ಮೇಲೂ ಹಿಡಿತ ತೆಗೆದುಕೊಳ್ಳೋದು ಸಿದ್ದರಾಮಯ್ಯನವ್ರ ಪ್ಲಾನು, ಜೊತೆಗೆ ಸರ್ಕಾರದ ಮೇಲೂ ಹಿಡಿತವನ್ನು ತೆಗೆದುಕೊಳ್ಳೋದು. ಮೊದಲು ಪಕ್ಷದ ಮೇಲೆ ಹಿಡಿತ ತೆಗೆದುಕೊಳ್ಳುವಂಥ ಪ್ಲಾನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಹೇಳ್ತೀನಿ ನೋಡಿ. ಇಲ್ಲಿಯವರೆಗೂ ಕೂಡ KPCC ಕಾಂಗ್ರೆಸ್ ಅನ್ನೋದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಷ್ಟಿಗೆ ಸಿಲುಕಿತ್ತು. ಈಗ ಸಿದ್ದರಾಮಯ್ಯನವರು ನಿಧಾನವಾಗಿ ಮತ್ತೆ ತಮ್ಮ ಹೋಲ್ಡಿಗೆ ತೆಗೆದುಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಪಟ್ಟವನ್ನು ಬಿಟ್ಟು ಕೆಳಗೆ ಇಳಿದ್ರು ಅಂದರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೋತಾರೆ, ತಮಗೆ ಬೇಕಾದವ್ರನ್ನ ಆ ಪಟ್ಟಕ್ಕೆ ತರಬೇಕು. ಇದು ನಂಬರ್ 1. ಅದಾದ ನಂತರ ಆಯಕಟ್ಟಿನ ಸ್ಥಾನಮಾನಗಳಲ್ಲಿ, ಪಕ್ಷದ ಆಯಕಟ್ಟಿನ ಸ್ಥಾನಮಾನಗಳಲ್ಲಿ ತನ್ನ ಬೆಂಬಲಿಗರೇ ಇರಬೇಕು. ಇದು ಪ್ಲಾನ್ ನಂಬರ್ 2. ಅದಕ್ಕೋಸ್ಕರನೇ ನೋಡಿ, ಪದಾಧಿಕಾರಿಗಳ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗಿ 1 ತಿಂಗಳ ಮೇಲಾಯಿತು, ರೆಡಿ ಮಾಡಿದ್ದಾರೆ. ಈಗಲೇ ಅವರು ಓಪನ್ ಆಗಿ ಹೇಳಿದ್ದಾರೆ, ಇದೇನು ಸೀಕ್ರೆಟ್ ಅಲ್ಲ ಇದು. ಆದರೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರಲ್ಲಿ ಈ ಹಿಂದೆನೂ ಕೂಡ ನೋಡಿ, ಯಾವಾಗ ಪದಾಧಿಕಾರಿಗಳ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಕಳಿಸ್ತಾರೋ ಅಲ್ಲಿ ಕೊಕ್ಕೆ ಬಿದ್ದೇ ಬೀಳುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ತಮ್ಮದೇ ಆದ ಒಂದಷ್ಟು ಪ್ಲಾನ್ ಇಟ್ಕೊಂಡಿರ್ತಾರೆ. ಸೊ ಆ ಪ್ಲಾನ್ ಪ್ರಕಾರವೇ ಕೊನೆಗೆ ಇಂಪ್ಲಿಮೆಂಟ್ ಆಗೋದು. ಹಿಂದೆ ಮಾಡಿದಾಗಲೂ ಹಾಗೆ ಆಗಿತ್ತು, ನಾಗ ಸ್ಟೋರಿ ಮಾಡಿದ್ದೆ ನೋಡಿ. ಈಗಲೂ ಕೂಡ ಅಷ್ಟೇ, ಸಿದ್ದರಾಮಯ್ಯನವರು ಒಪ್ಪಿಗೆ ಇಲ್ಲದೆ ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವ್ರ ಒಪ್ಪಿಗೆ ಕೊಡಲ್ಲ. ಈಗ ಆಗಿರೋದು ಅದೇ. ಈಗ KPCC ಪದಾಧಿಕಾರಿಗಳ ಪಟ್ಟಿಯಲ್ಲಿ ಕಾರ್ಯಾಧ್ಯಕ್ಷ ಸ್ಥಾನಗಳಿಗೆ ಯಾರ್ಯಾರನ್ನ ತರಬೇಕು ಅನ್ನೋದು ಒಂದು ಪ್ಲಾನು. ಆನಂತರ KPCC ಅಧ್ಯಕ್ಷರಾಗಿ ಯಾರು ಬರಬೇಕು ಅದು 2ನೇ ಪ್ಲಾನು. ಈ ಮೂಲಕ KPCCಯನ್ನು, ಕಾಂಗ್ರೆಸ್ಸನ್ನು, ರಾಜ್ಯ ಕಾಂಗ್ರೆಸ್ಸನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ. ಆಯಿತಾ? ಇನ್ನು ಸರ್ಕಾರದ ವಿಚಾರಕ್ಕೆ ಬನ್ನಿ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡಾಮಿನೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ನಡೀತಿತ್ತಲ್ಲ ಸರ್ಕಾರದಲ್ಲಿ. ಸೊ ಅದಕ್ಕೆ ಈಗ ಬ್ರೇಕ್ ಹಾಕುವಂಥ ಪ್ಲಾನ್ ಮಾಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯ ಮೂಲಕ. ಏನು ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಏನಿದೆ ಸಿದ್ದರಾಮಯ್ಯವ್ರ ಪ್ಲಾನು ನೋಡಿ. ನಂಬರ್ 1, ಅವರಿಗಾಗಲೇ ಪರ್ಮಿಷನ್ನ ಕೇಳಿದ್ದಾರೆ ಹೈಕಮಾಂಡ್ ಬಳಿ. ಸಂಪೂರ್ಣವಾಗಿ ನಾನು ಪುನರ್ರಚನೆ ಮಾಡ್ತೇನೆ, ಕೆಲವ್ರನ್ನ ಕೈ ಬಿಡ್ತೀನಿ ಸಂಪುಟದಿಂದ, ಇನ್ನು ಕೆಲವು ಹೊಸಬ್ರನ್ನ ತೆಗೆದುಕೊಳ್ತೇನೆ, ಹಾಗೆ ಖಾತೆಗಳನ್ನು ಕೂಡ ಅದಲು ಬದಲು ಮಾಡ್ತೇನೆ. ಇದು ಬಹಳ ಮುಖ್ಯ, ಗಮನಿಸಿ. ಖಾತೆಗಳ ಅದಲು ಬದಲು. ಈಗ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಯಾವ್ಯಾವ ಖಾತೆ ಇದೆ?
ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಇನ್ನೊಂದು ಬೃಹತ್ ನೀರಾವರಿ ಖಾತೆ. ಆಗಲೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅಂದಾಜು ಸಿಕ್ಕಿದೆ, ಎರಡರಲ್ಲಿ ಒಂದು ಖಾತೆಗೆ ಹೊಡೆತ ಬೀಳುತ್ತೆ ಅಂಥೇಳಿ. ಅವ್ರು ಒಂದು ವೇಳೆ ಬಿಟ್ಕೊಡ್ಬೇಕಂತ ಅನಿವಾರ್ಯತೆ ಬಂದರೆ ನೀರಾವರಿ ಬಿಟ್ಕೊಡ್ಬೋದೇನೋ, ಆದರೆ ಬೆಂಗಳೂರು ಅಭಿವೃದ್ಧಿ ಅವ್ರು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ಸಿದ್ದರಾಮಯ್ಯವರು ಕೂಡ ಎರಡರಲ್ಲಿ ಒಂದನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ಇದು ನಂಬರ್ 1. ನಂಬರ್ 2, ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನು ಸಾಧ್ಯವಾದಷ್ಟು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರಲ್ಲ ಸಂಪುಟದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರಿದ್ದಾರೆ. ಅವ್ರನ್ನೆಲ್ಲ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೂ ಕೂಡ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಕೆಲವರು ಸಂಪುಟದಿಂದ ಹೊರ ಹೋಗ್ಬೋದು. ಹಾಗೆ ಮತ್ತೊಂದು ಪ್ರಯತ್ನ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು, ಸಾಧ್ಯವಾದಷ್ಟು ತಮ್ಮ ಹೊಸಬರನ್ನು ಬೆಂಬಲಿಗರು ಯಾರಿದ್ದಾರೆ ಅವ್ರನ್ನೆಲ್ಲ ಒಳಗೆ ತಗೋಬೇಕು ಅಂಥೇಳಿ. ಅದಕ್ಕೂ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯವರು ಆ ರೀತಿ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ. ಅಂದರೆ ಕಂಪ್ಲೀಟ್ ಫ್ರೀಡಮ್ ಕೇಳ್ತಾರೆ ಈ ಸತಿ. ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಕಂಪ್ಲೀಟ್ ಫ್ರೀಡಮ್ ಕೇಳ್ತಾರೆ. ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಿ, ಯಾರೂ ಕೂಡ ಮಧ್ಯಪ್ರವೇಶ ಮಾಡೋದು ಬೇಡ, ಯಾರೂ ಕೂಡ ತಲೆ ಹಾಕೋದು ಬೇಡ, ಮೂಗು ತುರ್ಸೋದು ಬೇಡ ಅನ್ನುವಂಥದ್ದನ್ನು ಹೈಕಮಾಂಡ್ ಬಳಿ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ. ಯಾಕಂದರೆ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಅದರಲ್ಲಿ ತಾವು ಕೈ ಆಡಿಸಿದ್ರು. ಆದರೆ ಈಗ ಅದಕ್ಕೆ ಅವಕಾಶ ಕೊಡದೇ ಇರುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಪ್ರಯತ್ನ ಮಾಡ್ತಾರೆ. ಹಾಗೆ ಮಾಡಿದಾಗ ಅಟ್ಲೀಸ್ಟ್ ಪೂರ್ತಿ ಡಾಮಿನೇಟ್ ಮಾಡಲಿಕ್ಕಾದರೂ ಅವಕಾಶ ಸಿಗೋದಿಲ್ಲ ಅನ್ನುವ ಲೆಕ್ಕದಲ್ಲಿ ಆ ರೀತಿಯ ಒಂದು ಡಿಮ್ಯಾಂಡ್ನ ಹೈಕಮಾಂಡ್ ಮುಂದೆ ಇಡಲಿಕ್ಕೆ ಸಿದ್ದರಾಮಯ್ಯವರು ರೆಡಿ ಆಗಿದ್ದಾರೆ. ಹಾಗಾಗಿದ್ದೇ ಆದರೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ತಾವು ಅಂದ್ಕೊಂಡವ್ರು ಎಲ್ಲರೂ ಕೂಡ ಸಂಪುಟದೊಳಗೆ ತಿಳಿದುಕೊಂಡು ಹಾಗೆ ಯಾರ್ಯಾರನ್ನು ಉಳಿಸ್ಕೋಬೇಕು ಅವ್ರನ್ನೆಲ್ಲರೂ ಉಳಿಸ್ಕೊಂಡ್ರು ಅಂದರೆ ಅಲ್ಲಿಗೆ ಸಿದ್ದರಾಮಯ್ಯವರು ಸಕ್ಸೀಡ್ ಆದಾಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಮತ್ತೂ ಒಂದು ಚೆಕ್ಮೇಟ್ ಇದೆ. ಏನು? ಈ ಹಿಂದೆ ಅದನ್ನು ಕೇಳಿದರು, ಲೋಕಸಭಾ ಚುನಾವಣೆಗೂ ಮೊದಲೇ ಹೋಗಿತ್ತು ಹೈಕಮಾಂಡ್ ಮುಂದೆ ಡಿಮ್ಯಾಂಡ್. ಏನು? ಹೆಚ್ಚುವರಿ 3 ಉಪಮುಖ್ಯಮಂತ್ರಿಗಳನ್ನ ತರಬೇಕು ಅಂತ. ಅದರಲ್ಲಿ ಪರಮೇಶ್ವರ್ ಅವರ ಹೆಸರು ಇತ್ತು ಬಿಡಿ, ಅದಕ್ಕೆ ಪರಮೇಶ್ವರ್ ಅವರು ಕೂಡ ಈ ಡಿಮ್ಯಾಂಡನ್ನು ಮಾಡಿದರು. ಈವನ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದರು. ಈಗ 3 ಹೆಚ್ಚುವರಿ DCM ಮಾಡುವ ಮೂಲಕ ಈಗ ಏಕಮೇವ ದ್ವಿತೀಯ ಉಪಮುಖ್ಯಮಂತ್ರಿ ಅನ್ನೋ ಆಗಿದೆಯಲ್ಲ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೂ ಕೂಡ ಪೆಟ್ಟು ಕೊಡಲಿಕ್ಕೆ ಕಾರ್ಯತಂತ್ರ ಸಿದ್ಧವಾಗಿದೆ. 3 ಮಾಡಲಿಕ್ಕೆ ಆಗದೇ ಇದ್ದರೂ ಕನಿಷ್ಠ ಒಬ್ಬರನ್ನಾದರೂ ತರಲೇಬೇಕು ಅನ್ನುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯವರು ಕೈ ಹಾಕ್ತಾರೆ. ಅದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹೊಡೆತವೆ. ಈಗ DCM ಅಂದರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಅನ್ನೋದಿದೆಯಲ್ಲ, ಅದು ಹೊರಟೋಗ್ಬಿಡುತ್ತೆ. ಅಲ್ಲಿಗೆ ಅವರು ಆಟೋಮ್ಯಾಟಿಕ್ಲಿ ಸ್ವಲ್ಪ ವೀಕ್ ಆದಾಗ ಆಗುತ್ತೆ. ಈ ಕಾರ್ಯತಂತ್ರ ಈಗ ಅನುಷ್ಠಾನ ಆಗ್ತಾ ಇದೆ. ನೋಡಿ, ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಯವರೆಗೂ ಏನು ಭಾಳ ಫ್ರೀಡಮ್ ಆಗಿದ್ರಲ್ಲ ಅದೆಲ್ಲದಕ್ಕೂ ಬ್ರೇಕ್ ಬೀಳುವಂತಹ ಪ್ರಯತ್ನಗಳು. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಈ ಮೂಡಾದನ್ನು ಮುಗಿಲಿ ಅಂತ ಕಾಯ್ತಾ ಇದ್ರು. ಮತ್ತು ಅವರು ಹಠವಾದಿ. ಮತ್ತು ನೋಡಿ, ಅಂಥ ಮೂಡಾ ಕೇಸ್ ಬಂದಾಗಲೇ ಎಷ್ಟೋ ಜನ ಮುಗ್ದೇ ಹೋಯ್ತು ಅಂತಿದ್ರು. ಆದರೆ ಅವ್ರದ್ದೊಂದು ಇನ್ಸ್ಟಿಕ್ಟ್ ಇದೆ, ಫೈಟಿಂಗ್ ಇನ್ಸ್ಟಿಕ್ಟ್, ಹೋರಾಟದ ಮನೋಭಾವ. ಅವ್ರು ಏನೇ ಬರಲಿ ಅದನ್ನು ಹೋರಾಟ ಮಾಡ್ತಾರೆ, ಎದುರಿಸ್ತಾರೆ. ಆ ಹೋರಾಟದ ಮನೋಭಾವದಿಂದಲೇ ಅವ್ರು ಗೆದ್ದಿದ್ದಾರೆ ರಾಜಕೀಯವಾಗಿ. ಈಗ ಅದರಿಂದ ಹೊರಬಂದ ನಂತರ ಅವ್ರು ಬಿಡ್ತಾರಾ? ನೋಡಿ, ಇಲ್ಲಿಯವರೆಗೂ ಸಿದ್ದರಾಮಯ್ಯನವರು ಅತಿ ದೊಡ್ಡ ಶಕ್ತಿ ಏನಂದರೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವ್ರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅಂಥ ಮೂಢ ಹಗರಣ ಸಂದರ್ಭದಲ್ಲೂ ಅದೇ ಗಟ್ಟಿತನವನ್ನು ತೋರಿಸಿದ್ರು. ಈಗಲೂ ಕೂಡ ಅದು ಕಂಟಿನ್ಯೂ ಆದರೆ, ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಆದರೆ ಪಕ್ಷ ಹಾಗೂ ಸರ್ಕಾರ ಎರಡರಲ್ಲೂ ಸಂಪೂರ್ಣ ಹಿಡಿತವನ್ನು ಸಿದ್ದರಾಮಯ್ಯನವರು ಸಾಧಿಸುವಂಥ ಸಾಧ್ಯತೆ ಸ್ಪಷ್ಟವಾಗಿದೆ. ನಿಮ್ಮ ಪ್ರಕಾರ ಹಾಗಾಗಬಹುದಾ? ಇಲ್ಲ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗೇಮನ್ನು ತಾವು ಆಡ್ತಾರೆ, ಅವ್ರ ಸ್ಟ್ರಾಟಜಿ ಅವ್ರು ಇಟ್ಟಿರ್ತಾರೆ, ಅವರು ಕೂಡ ಏನಾದರೂ ಪ್ಲಾನ್ ಮಾಡಿ ತಮ್ಮ ಹಿಡಿತವನ್ನು ಬಿಟ್ಕೊಡೋದಿಲ್ಲ, ಪಕ್ಷದಲ್ಲೂ ಸರ್ಕಾರದಲ್ಲೂ ತಮ್ಮ ಹೋಲ್ಡನ್ನು ಇಟ್ಕೋತಾರೆ ಅಂತೀರಾ? ಇಲ್ಲೆಲ್ಲ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರೇ ಮಾಸ್ ಲೀಡರ್, ಅವ್ರು ಹೇಳಿದಾಗೆ ಆಗುತ್ತೆ ಅಂತೀರಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.